ಒಬ್ಬ ವ್ಯಕ್ತಿ ಯೇಸುಕ್ರಿಸ್ತನನ್ನು ತಿಳಿದುಕೊಂಡಾಗ ಅವನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಇದುವೇ ರಕ್ಷಣೆ. ಆತ್ಮೀಯ ವೀಕ್ಷಕ ಬಾಂಧವರೇ, ದೇವರ ವಾಕ್ಯಗಳ ಅಧ್ಯಯನಕ್ಕೆ ಸಿದ್ಧವಾಗಿದ್ದೀರಿ ಅಲ್ಲವೇ? ಇಂದು ಪೌಲನು ತೀತನಿಗೆ ಬರೆದ ಸಭಾಪಾಲನಾ ಪತ್ರದ ಕೊನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ದೇವರು ನಮಗೆ ತಿಳಿಸಿದ ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳೋಣ. ಒಳ್ಳೆಯ ಕ್ರಿಯೆಗಳು ರಕ್ಷಣೆಯ ಗುರುತಾಗಿದೆಯೋ, ಕ್ರಿಸ್ತನಿಲ್ಲದ ಸತ್ಕಾರ್ಯಗಳಿಗೆ ಬೆಲೆ ಇದೆಯೋ ಎಂಬ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಆತ್ಮದಲ್ಲಿ ಬಲ ಹೊಂದೋಣ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಸವಿನುಡಿಯು ಜೇನುಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬುಗಳಿಗೆ ಕ್ಷೇಮ. ಜ್ಞಾನೋಕ್ತಿಗಳು 16:24. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ವಾಕ್ಯ ಅಧ್ಯಯನದಲ್ಲಿ ನೀವು ಹೊಂದಿದಂಥ ಆಶೀರ್ವಾದಗಳನ್ನು ನಮಗೆ ಕರೆ ಮಾಡಿ ತಿಳಿಯಪಡಿಸಿರಿ. ನೀವು ಜೊತೆಯಾಗಿ ಈ ಸುವಾರ್ತೆಯ ಕಾರ್ಯದಲ್ಲಿ ಮುಂದೆ ಸಾಗೋಣ. ನಾವು ಬೆಳೆಯುತ್ತಾ ಅನೇಕರನ್ನು ದೇವರ ಕಡೆಗೆ ನಡೆಸೋಣ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಭೆಯು ಒಳ್ಳೆಯ ಕ್ರಿಯೆಗಳನ್ನು ನಡೆಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಸಭೆಯಿಂದ ಏನನ್ನು ನಿರೀಕ್ಷಿಸುತ್ತಾನೆಂಬುದರ ಪೂರ್ಣ ಚಿತ್ರಣವನ್ನು ಈ ಪತ್ರಿಕೆಯು ನೀಡುತ್ತದೆ. ಸಭೆಯು ಒಂದು ಕ್ರಮಬದ್ಧವಾದ ಸಂಸ್ಥೆಯಾಗಿರಬೇಕೆಂದು 1ನೇ ಅಧ್ಯಾಯದಲ್ಲಿ ನೋಡಿದೆವು. ಸಭೆಯು ಸ್ವಸ್ಥ ಬೋಧನೆಯನ್ನು ಹೊಂದಿರಬೇಕೆಂದು 2ನೇ ಅಧ್ಯಾಯದಲ್ಲಿ ನೋಡಿದೆವು. ಈ ಅಧ್ಯಾಯದಲ್ಲಿ ದೇವರ ಚಿತ್ತದ ಪ್ರಕಾರ ಇರಬೇಕಾದರೆ ಒಳ್ಳೆಯ ಕ್ರಿಯೆಗಳನ್ನು ಮಾಡಬೇಕೆಂದು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆಯ ಕ್ರಿಯೆಗಳು ರಕ್ಷಣೆಯ ಗುರುತಾಗಿವೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಧಿಪತಿಗಳಿಗೂ ಅಧಿಕಾರಿಗಳಿಗೂ ಅಧೀನರಾಗಿ ವಿಧೇಯರಾಗಿರಬೇಕೆಂತಲೂ ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕೆಂತಲೂ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಅವನು ತಿಳಿಸುವ ಮೊದಲ ಸಂಗತಿ ಏನೆಂದರೆ ಸಭೆಯ ಜನರು ದೇಶದ ಕಾನೂನಿಗೆ ವಿಧೇಯರಾಗಿರತಕ್ಕದ್ದು ಎಂದು. ವಿಶ್ವಾಸಿಯು ತಾನು ವಾಸಿಸುವ ದೇಶದ ಕಾನೂನುಗಳನ್ನು ಪಾಲಿಸತಕ್ಕದ್ದು. ಆ ಕಾನೂನಿನ ನಿಯಮಗಳು ದೇವರಿಗೆ ಅವನು ಸಲ್ಲಿಸತಕ್ಕ ಕರ್ತವ್ಯಕ್ಕೆ ವಿರುದ್ಧವಾಗಿದ್ದರೆ ಅದು ಬೇರೆ ವಿಚಾರ. ಹಾಗಾದರೆ ದೇಶದ ಕಾನೂನುಗಳು ದೇವರಿಗೂ ತನಗೂ ಇರುವ ಸಂಬಂಧದ ನಡುವೆ ಬರುವುದಾದರೆ ಏನು ಮಾಡಬೇಕು? ಒಬ್ಬ ಯೌವನಸ್ಥನು ಸೈನ್ಯದಲ್ಲಿ ಸೇರುವುದರಿಂದ ಕೊಲ್ಲಬಾರದೆಂಬ ತನ್ನ ನಂಬಿಕೆಗೆ ಬಾಧಕವಾಗುತ್ತದೋ? ಅದೃಷ್ಟವಶಾತ್ ಇಂತಹ ನಂಬಿಕೆಯುಳ್ಳ ಒಬ್ಬನು ಸೈನ್ಯಕ್ಕೆ ಸೇರಲೇಬೇಕೆಂಬ ಬಲಾತ್ಕಾರ ನಮ್ಮ ದೇಶದಲ್ಲಿಲ್ಲ. ಆದರೆ ಅವನು ಕೋವಿ ತೆಗೆದುಕೊಂಡು ಇತರರನ್ನು ಕೊಲ್ಲಬೇಕೆಂದಿಲ್ಲ. ಅದಕ್ಕೆ ಬದಲಾಗಿ ಸೈನ್ಯದಲ್ಲಿ ಹಿಂದೆ ನಿಂತು ಮಾಡುವ ಇತರ ಉದ್ಯೋಗಗಳನ್ನು ನಡೆಸಬಹುದು. ಯಾವುದೇ ಒಬ್ಬ ಯೌವನಸ್ಥನಿಗೆ ಇಂತಹ ಸವಾಲು ಎದುರಾಗಬಹುದು. ಆಗ ಅವನು ಎದ್ದು ನಿಂತು, ನಾನು ಯುದ್ಧರಂಗದಲ್ಲಿ ಎದುರಿಗೆ ಹೋಗುವುದಿಲ್ಲ, ಹಿಂದೆ ನಿಂತು ಮಾಡಬಹುದಾದ ಸೈನ್ಯದ ಕೆಲಸಗಳನ್ನೇ ಮಾಡುತ್ತೇನೆ ಎಂದು ಹೇಳಬೇಕಾದರೆ ಅದಕ್ಕೆ ಧೈರ್ಯ ಬೇಕಾಗುತ್ತದೆ. ಆದರೆ ಅದಕ್ಕೆ ಬದಲಾಗಿ ಅನೇಕ ನಮ್ಮ ಯೌವನಸ್ಥರು ಬೇಕೆಂದೇ ಸರಕಾರದ ಅಪ್ಪಣೆಯಿಂದ ದೂರ ಓಡಿ ಹೋಗಿರುತ್ತಾರೆ. ಅವರು ಧಾರ್ಮಿಕ ನಂಬಿಕೆಗಾಗಿ ಓಡಿ ಹೋಗಿಲ್ಲ, ಅವರು ದೇಶಕ್ಕೆ ಅಪನಂಬಿಗಸ್ಥರಾಗಿದ್ದಾರೆ. ಇದನ್ನು ಬಿಟ್ಟು ಬೇರಾವ ಕಾರಣವೂ ನನಗೆ ತಿಳಿಯುತ್ತಿಲ್ಲ. ಪ್ರಿಯರೇ, ಈ ದೇಶಕ್ಕೆ ಅವರು ಅವಿಧೇಯರಾಗಿದ್ದಾರೆ. ಅವರು ದೇಶ ಕೊಡಮಾಡುವ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಲು ಇಷ್ಟಪಡುತ್ತಾರೆ. ಆದರೆ ದೇಶದ ಕಡೆಗಿನ ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲು ಸಿದ್ಧರಿಲ್ಲ. ಅವರು ಕಾನೂನುಗಳನ್ನು ಮುರಿದವರಾದ್ದರಿಂದ ಅದಕ್ಕೆ ತಕ್ಕ ದಂಡ ತೆರಲೇಬೇಕು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಮೇಲಿನ ಅಧಿಕಾರಿಗಳಿಗೂ ಅಧಿಪತಿಗಳಿಗೂ ನಾವು ಅಧೀನರಾಗಿರತಕ್ಕದ್ದು. ಸಭೆಯು ಇದನ್ನು ಕಲಿಸತಕ್ಕದ್ದು. ಪ್ರಸಂಗಿಗಳ ಬೋಧನೆಯಲ್ಲಿ ಅಧಿಕಾರಿಗಳಿಗೆ ಅಧೀನರಾಗಬೇಕೆಂಬ ಒಂದಂಶ ಯಾವಾಗಲೂ ಇರಬೇಕಾಗಿದೆ. ಈ
ವಿಧೇಯತೆಯು ಆ ವ್ಯಕ್ತಿಗಲ್ಲ, ಆದರೆ ಅವನಿಗಿರುವ ಸ್ಥಾನಕ್ಕೆ. ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿದಾಗ ಪೊಲೀಸ್ ಅಧಿಕಾರಿಗಳು ನಿನ್ನಿಂದಲೂ ದಂಡ ವಸೂಲಿ ಮಾಡಿರಬೇಕು. ಅವರನ್ನು ನೀನು ಮೆಚ್ಚದಿದ್ದರೂ ಅವರ ಸಮವಸ್ತ್ರಕ್ಕೆ ನೀನು ಗೌರವ ಕೊಡಲೇಬೇಕು. ಪ್ರಿಯರೇ, ನಮ್ಮನ್ನು ನಮ್ಮ ಆಸ್ತಿ ಪಾಸ್ತಿಗಳನ್ನು ಕಾಯುವವರ ಗುಂಪಿನಲ್ಲಿ ಅವರೂ ಒಬ್ಬರಾಗಿದ್ದಾರೆ. ಅವರಿಲ್ಲದಿದ್ದರೆ ನಮಗೆ ತೊಂದರೆಗಳೂ ಬರಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತನಾದವನು ರಾಜಕೀಯಕ್ಕೆ ಸೇರಬೇಕೋ ಬೇಡವೋ ಎಂಬ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗುತ್ತದೆ. ವೈಯಕ್ತಿಕವಾಗಿ ಕ್ರೈಸ್ತನು ರಾಜಕೀಯಕ್ಕೆ ಹೋಗಬಹುದೆಂದು, ಸಭೆಯು ರಾಜಕೀಯದಲ್ಲಿ ಸೇರಬಾರದೆಂದು ನನ್ನ ಅನಿಸಿಕೆ. ನಿಜವಾಗಿ ಪವಿತ್ರಾತ್ಮನು ನಮ್ಮನ್ನು ನಡೆಸುವುದಾದರೆ ನಮ್ಮಲ್ಲಿ ಅನೇಕರು ಸರಕಾರದ ವಿವಿಧ ಹುದ್ದೆಗಳಲ್ಲಿ ಸೇರಬಹುದು. ಇದಕ್ಕೆ ಒಳ್ಳೆಯ ಉದಾಹರಣೆ ಇಂಗ್ಲೆಂಡಿನ ವೆಸ್ಲಿಯನ್ ಚಳವಳಿ. ವೆಸ್ಲಿಯು ಇಂಗ್ಲೆಂಡಿನ ಅರಸನನ್ನಾಗಲಿ ಇಂಗ್ಲೆಂಡಿನ ಸಭೆಯನ್ನಾಗಲಿ ತಿದ್ದುವುದಕ್ಕೆ ಹೋಗಲಿಲ್ಲ. ಅವನು ದೇವರ ವಾಕ್ಯವನ್ನು ಸಾರುತ್ತಾ ಹೋದನು. ಜನರು ರಕ್ಷಣೆ ಹೊಂದುತ್ತಿದ್ದರು. ಅವರಲ್ಲಿ ಶ್ರೇಷ್ಠ ಜನೋಪಕಾರಿಯೂ ಗುಲಾಮತನದ ವಿರೋಧಿಯೂ ಆದ ವಿಲಿಯಂ ವಿಲ್ಬರ್ ಫೋರ್ಸ್ ಕೂಡ ಒಬ್ಬನು. ಮೊದಲು ಅವರು ಜೂಜಾಡುವವರು, ಕುಡುಕರೂ ಆಗಿದ್ದು ಜನರ ಕುರಿತು ಯಾವ ಅನುಕಂಪವೂ ಇಲ್ಲದವರಾಗಿದ್ದರು. ಅವರು ಕ್ರಿಸ್ತನನ್ನು ತಿಳಿದುಕೊಂಡಾಗ ಬದಲಾವಣೆಯುಂಟಾಯಿತು. ಇವರು ಇಂಗ್ಲೆಂಡಿನ ವೆಸ್ಲಿಯನ್ ಚಳುವಳಿಯೊಂದಿಗೆ ಸೇರಿದ್ದ ದೊಡ್ಡ ಕಾರ್ಮಿಕ ಚಳುವಳಿಯನ್ನು ಪ್ರಾರಂಭಿಸಿದರು. ಇದು ಬಾಲಕಾರ್ಮಿಕತನದ ನಿರ್ಮೂಲನ ಹಾಗೂ ಉದ್ಯೋಗದಲ್ಲಿ ಕಾರ್ಮಿಕರ ಶೋಷಣೆಯ ತಡೆಗಳಿಗೆ ಕಾರಣವಾದವು. ಸರಕಾರದಲ್ಲಿ ಸೇರಿಕೊಂಡು ಸಾಮಾಜಿಕ ಕಾರ್ಯ ಮಾಡುವವರು ನಮಗೆ ಬೇಕಾಗಿದ್ದಾರೆ. ಆದರೆ ಸಭೆಯು ಒಂದು ಸಂಸ್ಥೆಯಾಗಿ ರಾಜಕೀಯದಲ್ಲಿ ಸೇರಲು ಕರೆಯಲ್ಪಟ್ಟಿಲ್ಲ. ಪ್ರಿಯರೇ, ಸಕಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧರಾಗಿರಬೇಕು. ಅಂದರೆ ಸಭಾ ಸದಸ್ಯರು ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಆಸಕ್ತರು, ಕಲಿಯುವವರು ಆಗಿರುವಂತೆ ಸಭೆಯು ಬೋಧಿಸತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ಇದರಲ್ಲಿ ಋಣಾತ್ಮಕ ಅಂಶಗಳು ಇವೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಯಾರನ್ನೂ ದೂಷಿಸದೆ, ಕುತರ್ಕ ಮಾಡದೆ, ಎಲ್ಲ ಮನುಷ್ಯರಿಗೆ ಪೂರ್ಣ ಸಾಧುಗುಣವನ್ನು ತೋರಿಸುತ್ತಾ ಸಾತ್ವಿಕರಾಗಿರಬೇಕೆಂತಲೂ ಅವರಿಗೆ ಜ್ಞಾಪಕ ಕೊಡುವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾರ ಕುರಿತೂ ಕೆಟ್ಟದನ್ನು ಮಾತಾಡದೆ ಎಂಬುದಾಗಿ ನೋಡುವಾಗ ನಾವು ಯಾರ ಮಾನಹಾನಿಯನ್ನೂ ಮಾಡಬಾರದು. ಇತರರ ಕುರಿತು ಹರಟೆ ಮಾತು ಆಡಬಾರದು. ಈ ದಿನಗಳಲ್ಲಿ ನಾವು ಕೇಳುವುದೆಲ್ಲವನ್ನೂ ನಂಬಲು ಆಗುವುದಿಲ್ಲ, ಆದರೆ ಅದನ್ನು ಪುನರುಚ್ಚರಿಸಬಹುದು. ಪೌಲನು ಹೇಳುವ ಮಾತು ಇದೆ, ನಮ್ಮ ಕಿವಿಗೆ ಬಿದ್ದದ್ದನ್ನು ನಾವು ಪುನರುಚ್ಚರಿಸಬಾರದು ಎಂದು. ಸೂಕ್ತ ಆಧಾರಗಳಿಲ್ಲದ ಅನೇಕ ಕೆಟ್ಟ ವರದಿಗಳು ಒಬ್ಬರಿಂದೊಬ್ಬರಿಗೆ ಹರಡುತ್ತಾ ಇರುತ್ತವೆ. ಪ್ರಿಯರೇ, ಇನ್ನೊಂದು ಮಾತಿದೆ, ತಮ್ಮ ಕಿವಿಯಲ್ಲಿ ಹೇಳಲ್ಪಟ್ಟ ಪ್ರತಿಯೊಂದು ಮಾತನ್ನು ನಾವು ನಂಬುತ್ತೇವೆ ಎಂದು. ಆದರೂ ಒಬ್ಬ ಸದಸ್ಯನು ಕೆಟ್ಟದ್ದನ್ನು ಮಾಡುತ್ತಾನೆಂಬುದಕ್ಕೆ ತಕ್ಕ ಆಧಾರಗಳಿರುವುದಾದರೆ ಅಂಥವರನ್ನು ಕರೆದು ಎಚ್ಚರಿಸತಕ್ಕದ್ದು. ಪೌಲನು ಕೆಲವರನ್ನು ಕರೆದಿದ್ದಾನೆ. ಉದಾಹರಣೆಗೆ ಫಿಗೆಲ್ಲಾಸ ಹಾಗೂ ಹೆರ್ಮೋಗಿನ, ಹುಮೆನಾಯ ಮತ್ತು ಪಿಲೇತ ಮತ್ತು ಕಂಚುಗಾರನಾದ ಅಲೆಕ್ಸಾಂದ್ರನು. ದೇಮನು ಲೋಕವನ್ನು ಪ್ರೀತಿಸಿ ತನ್ನನ್ನು ಬಿಟ್ಟು ಹೋದನೆಂದೂ ಹೇಳಿದ್ದಾನೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು. ನಾವು ಸಹ ಮೊದಲು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ಷಿಸಲ್ಪಡದವರ ಚಿತ್ರಣ ಇದಾಗಿದೆ. ನಾವು ಕ್ರಿಸ್ತನರಿಯುವ ಮೊದಲು ಹೀಗೇ ಇದ್ದೆವು. ನಾವು ಅವಿವೇಕಿಗಳು, ಅವಿಧೇಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಶೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು. ನಾಶನ ಪಾತ್ರವಾದ ಲೋಕ ಇದೇ ರೀತಿಯಾಗಿದೆ. ಅಕ್ರೈಸ್ತ ಮನೆಗಳಿಗೆ ಹೋದರೆ ಅಲ್ಲಿಯೂ ಇಂಥ ಸಂಗತಿಗಳಿರುತ್ತವೆ. ಯಾವುದೇ ವ್ಯವಹಾರ, ಕಚೇರಿ, ಕಾರ್ಖಾನೆಗಳಿಗೆ ಹೋದರೂ ಅಲ್ಲಿ ಇಂತಹವುಗಳು ಕಾಣಸಿಗುತ್ತವೆ. ಪ್ರಿಯರೇ, ದುರದೃಷ್ಟವಶಾತ್ ನಮ್ಮ ಸಭೆಗಳಲ್ಲಿಯೂ ಈ ಅನೇಕ ಸಂಗತಿಗಳು ಕಾಣಸಿಗುತ್ತವೆ. ಪ್ರೀತಿಯ ಹೊರಹೊದಿಕೆ ಕಾಣುತ್ತದೆ, ಆದರೆ ಒಳಗಡೆ ಹೊಟ್ಟೆ ಕಿಚ್ಚು, ಹಗೆತನ,
ಚಾಡಿಗಳಿರುತ್ತವೆ. ಸಭೆಗಳು ಚಿಕ್ಕ ಚಿಕ್ಕ ಗುಂಪುಗಳಾಗಿ ವಿಭಾಗಗೊಂಡಿರುತ್ತವೆ. ಆದರೂ ತಾವು ವಿಶ್ವಾಸದಲ್ಲಿ ಎಷ್ಟು ದೃಢವಾಗಿದ್ದೇವೆಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದು ಕ್ರಿಸ್ತನ ಕಾರ್ಯಕ್ಕೆ ಒಂದು ಅವಮಾನವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ರಕ್ಷಿಸಲ್ಪಡದವರ ಒಂದು ಚಿತ್ರಣ ಇಲ್ಲಿ ಕೊಡಲಾಗಿದೆ. ವಿಶ್ವಾಸಿಗಳಾದ ನೀವು ಹೀಗಿರಬಾರದು. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು. ಆದರೆ ನಮ್ಮ ರಕ್ಷಕನಾದ ದೇವರ ದಯೆಯು ಜನೋಪಕಾರವು ಪ್ರತ್ಯಕ್ಷವಾದಾಗ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ ಎಂಬುದಾಗಿ ನೋಡುವಾಗ, ಕ್ರಿಸ್ತನನ್ನು ತಿಳುಕೊಳ್ಳುವ ಮೊದಲು ನಾವು ಹೇಗಿದ್ದೇವೆ ಎಂಬುದನ್ನು ವಚನ 3ರಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರೈಸ್ತರಾಗುವುದೆಂದರೆ ಕೇವಲ ನಮ್ಮ ಸ್ವಭಾವದಲ್ಲಿ ಬದಲಾಗುವುದು ಮಾತ್ರವಲ್ಲ. ಯಾಕಂದರೆ ನಮ್ಮ ಹಳೆ ಸ್ವಭಾವ ಹಾಗೇ ಇದ್ದು ನಾವು ಅದರಲ್ಲಿ ಹಿಂದಿನ ಕೃತ್ಯಗಳನ್ನೇ ಮಾಡುವವರಾಗುತ್ತೇವೆ. ಹೊಸ ವರ್ಷದ ನಿರ್ಧಾರಗಳನ್ನು ಮಾಡುವುದು ಒಳ್ಳೆಯನಾಗಿರುತ್ತೇನೆಂದು ಮಾತು ಕೊಡುವುದು ಇದಾವುದು ನಮ್ಮನ್ನು ಕ್ರೈಸ್ತರನ್ನಾಗಿ ಮಾಡುವುದಿಲ್ಲ. ಇಲ್ಲವೇ ನೀತಿಯ ಕಾರ್ಯಗಳ ಆಧಾರದಲ್ಲಿ ನಾವು ರಕ್ಷಿಸಲ್ಪಡುವುದೂ ಇಲ್ಲ, ಒಳ್ಳೆಯ ಕಾರ್ಯಗಳಿಂದಲೂ ಅಲ್ಲ. ಪ್ರಿಯರೇ, ಆತನ ಕರುಣೆಯಲ್ಲಿಯೇ ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ ನೋಡುವಾಗ, ಕ್ರಿಸ್ತನು ನಮಗಾಗಿ ಸತ್ತು ನಮ್ಮ ಪಾಪಗಳ ದಂಡನೆಯನ್ನು ತೆತ್ತದ್ದರಿಂದ ದೇವರು ತನ್ನ ಕರುಣೆಯನ್ನು ನಮ್ಮ ಕಡೆಗೂ ಚಾಚಿದ್ದಾನೆ. ಆತನ ಕರುಣಾನುಸಾರ ನಮ್ಮನ್ನು ರಕ್ಷಿಸಿದನು. ಆತನಲ್ಲಿ ಅಪಾರವಾದ ಕರುಣೆಯಿದೆ, ಅಂದರೆ ಆತನು ಕರುಣೆಯಲ್ಲಿ ಐಶ್ವರ್ಯವಂತನಾಗಿದ್ದಾನೆ. ಪ್ರಿಯಮಿತ್ರನೇ, ನೀನು ಯಾರೇ ಆಗಿದ್ದರೂ ಕ್ರಿಸ್ತನು ನಿನಗಾಗಿ ಸತ್ತಿರುವುದರಿಂದ ದೇವರು ನಿನ್ನನ್ನು ರಕ್ಷಿಸುತ್ತಾನೆ. ಆತನು ಪಾಪದ ದಂಡನೆಯನ್ನು ತೆತ್ತಿರುವುದರಿಂದ ತನ್ನ ನೀತಿಯನ್ನು ನಿನ್ನ ಕಡೆಗೆ ಚಾಚುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕ ಎಂಬುದಾಗಿ ನೋಡುವಾಗ, ಸ್ನಾನವೆಂದರೆ ಬೋಗುಣಿಯನ್ನು ನೆನಪಿಗೆ ತರುತ್ತದೆ. ಅದು ಪುನರ್ಜನ್ಮದ ಬೋಗುಣಿಯು ಮುಂದೆ ಅದು ದೇವಾಲಯದಲ್ಲಿ ಇಡಲ್ಪಟ್ಟಿತ್ತು. ಇದನ್ನು ಸೂಚಿಸುವಂಥದ್ದಾಗಿದೆ. ಈ ಪುನರ್ಜನ್ಮವನ್ನುಂಟು ಮಾಡುವ ಸ್ನಾನದ ಕುರಿತಾಗಿಯೇ ಕರ್ತನು ಯೋಹಾನ 3ನೇ ಅಧ್ಯಾಯದಲ್ಲಿ ಮಾತನಾಡಿದ್ದು, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನೀರು ದೇವರ ವಾಕ್ಯಕ್ಕೆ ಸಂಕೇತವಾಗಿದೆ. ಅದು ನಮ್ಮನ್ನು ತೊಳೆಯುತ್ತದೆ. ಅದಕ್ಕೆ ನಮ್ಮನ್ನು ಶುದ್ಧೀಕರಿಸುವ ಶಕ್ತಿ ಇದೆ. ನಾವು ದೇವರ ವಾಕ್ಯದಿಂದ ಶುದ್ಧರಾಗುತ್ತೇವೆ. ಪವಿತ್ರ ಆತ್ಮನು ದೇವರ ವಾಕ್ಯವನ್ನು ಉಪಯೋಗಿಸುತ್ತಾನೆ. ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟುವುದು ಅಂದರೆ ನಾವು ಈ ರೀತಿಯಲ್ಲಿ ಹೊಸದಾಗಿ ಹುಟ್ಟುತ್ತೇವೆ. ಪವಿತ್ರ ಆತ್ಮನು ನೂತನ ಸ್ವಭಾವವನ್ನುಂಟು ಮಾಡುವುದರ ಮೂಲಕ ಎಂಬುದಾಗಿ ನೋಡುವಾಗ, ಆತನು ನಮ್ಮನ್ನು ಹೊಸಬರನ್ನಾಗಿ ಮಾಡುತ್ತಾನೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ದೇವರು ಆತನ ಮೂಲಕ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ಸಮೃದ್ಧಿ ಇರುತ್ತದೆಂಬುದನ್ನು ಗಮನಿಸಿದ್ದೀರಾ? ನಾವು ಯೋಚಿಸುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾಗಿ ಆತನು ಮಾಡುವವನಾಗಿದ್ದಾನೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನವನ್ನು. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿತ್ಯ ಜೀವದ ನಿರೀಕ್ಷೆ ಎಂಬುದಾಗಿ ನೋಡುವಾಗ ಇದು ವಿಶ್ವಾಸಿಗಿರುವ ಶ್ರೇಷ್ಠ ನಿರೀಕ್ಷೆಯ ಕುರಿತು ತಿಳಿಸುತ್ತದೆ. ಸಭೆಗಾಗಿ ಕ್ರಿಸ್ತನು ಬರುವಂತಹದ್ದು. ಒಳ್ಳೆಯ ಕ್ರಿಯೆಗಳು ಈಗಕ್ಕೂ ಭವಿಷ್ಯಕ್ಕೂ ಲಾಭದಾಯಕವೇ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ದೇವರಲ್ಲಿ ನಂಬಿಕೆ ಇಟ್ಟಿರುವವರು ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ನೀನು ಈ ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸುತ್ತೇನೆ. ಇವು ಉತ್ತಮವೂ ಮನುಷ್ಯರಿಗೆ ಪ್ರಯೋಜನಕರವೂ ಆಗಿವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ದೇವರ ಕೃಪೆಯಿಂದ ವಿಶ್ವಾಸಿಯು ರಕ್ಷಿಸಲ್ಪಟ್ಟನೆಂಬ ಮಾತ್ರಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಬಾರದೆಂದಿಲ್ಲ. ನಿಜ ಸಂಗತಿಯೆಂದರೆ ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕನಾಗಿರಬೇಕು. ಈ ಸತ್ಯವನ್ನು ತೀತನು ಆಗಾಗ ಜ್ಞಾಪಿಸುತ್ತಿರಬೇಕೆಂದು ಪೌಲನು ಹೇಳುತ್ತಿದ್ದಾನೆ. ಪ್ರಿಯ ಮಿತ್ರನೇ, ನೀನು ರಕ್ಷಣೆ ಹೊಂದಿಯಾದ ಮೇಲೆ ದೇವರು ಒಳ್ಳೆಯ ಕ್ರಿಯೆಗಳ ವಿಚಾರದಲ್ಲಿ ನಿನ್ನೊಂದಿಗೆ ಮಾತನಾಡುತ್ತಾನೆ. ಅಲ್ಲಿವರೆಗೆ ನಿನ್ನ ಒಳ್ಳೆಯ ಕ್ರಿಯೆಗಳಲ್ಲಿ ದೇವರಿಗೆ ಯಾವ ಆಸಕ್ತಿಯೂ ಇರುವುದಿಲ್ಲ. ಯಾಕಂದರೆ ನೀನು ಒಳ್ಳೆಯ ಕ್ರಿಯೆ ಎಂದು ಹೇಳುವಂಥದ್ದನ್ನು ದೇವರು ಹರಕು ಬಟ್ಟೆ ಎಂದು ಕರೆಯುತ್ತಾನೆ. ಮಾನವನ ಒಳ್ಳೆಯ ಕ್ರಿಯೆಗಳೆಲ್ಲ ದೇವರ ದೃಷ್ಟಿಯಲ್ಲಿ ಹರಕು ಬಟ್ಟೆಯಂತಿದೆ. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 6ನೇ ವಚನವನ್ನು ನೋಡಿರಿ. ಪ್ರಿಯರೇ, ದೇವರಿಗೆ ಅದಾವುದೂ ಬೇಡ. ಆತನು ನಿನ್ನನ್ನು ರಕ್ಷಿಸುವುದಕ್ಕೆ ಬಯಸುತ್ತಾನೆ. ನೀನು ಇದ್ದಕ್ಕಿದ್ದ ಹಾಗೆ ಆತನ ಬಳಿಗೆ ಬರುವುದಾದರೆ ಆತನು ನಿನ್ನನ್ನು ರಕ್ಷಿಸುತ್ತಾನೆ. ಯಾಕಂದರೆ ಆತನು ನಿನಗಾಗಿ ಮಾಡಬೇಕಾದೆಲ್ಲವನ್ನೂ ಮಾಡಿದ್ದಾನೆ. ಪ್ರಿಯ ಮಿತ್ರನೇ, ನೀನು ಆತನಿಗಾಗಿ ಏನನ್ನು ಮಾಡಬೇಕೆಂದು ಆತನು ಕೇಳುವುದಿಲ್ಲ. ನೀನು ಆತನಿಗಾಗಿ ಏನು ಮಾಡಬಲ್ಲಿ? ನೀನು ರಕ್ಷಿಸಲ್ಪಟ್ಟ ಬಳಿಕ ದೇವರ ಮಗುವಾದ ನಂತರ ನೀನು ಒಳ್ಳೆಯ ಕ್ರಿಯೆಗಳನ್ನು ಮಾಡುವಂತೆ ನಿನ್ನ ಸಂಗಡ ಆತನು ಮಾತನಾಡುತ್ತಾನೆ. ಇತರರಿಗೆ ದೇವರ ವಾಕ್ಯವನ್ನು ತಲುಪಿಸುವ ಕಾರ್ಯದಲ್ಲಿ ನೀನು ತೊಡಗಬಹುದು. ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕರಾಗಿರುವಂತೆ ಎಂಬುದಾಗಿ ನೋಡುವಾಗ ದೇವರಿಗಾಗಿ ಈ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಆಸಕ್ತನಾಗಿರಬೇಕು, ಯೋಚಿಸಬೇಕು. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನು, ಆದರೆ ಬುದ್ಧಿಯಿಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯವಾದ ವಾಗ್ವಾದಗಳಿಗೂ ದೂರವಾಗಿರು. ಅವು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ ಎಂಬುದಾಗಿ. ನಾವು ಸತ್ಯವನ್ನು ಕಾಪಾಡಬೇಕು, ಆದರೆ ಅದನ್ನು ವಾಗ್ವಾದಗಳ ಮೂಲಕ ಮಾಡಬಾರದು. ಅದರಿಂದ ಯಾವ ಪ್ರಯೋಜನವೂ ಉಂಟಾಗಲಾರದು. ಪ್ರಿಯರೇ, ವಾಗ್ವಾದಗಳು ಯಾರನ್ನೂ ಕರ್ತನ ಬಳಿಗೆ ನಡೆಸಲಾರವು. ನೀನು ನಿನ್ನ ಜ್ಞಾನ ಮಾತುಗಳಿಂದ ಒಬ್ಬನನ್ನು ಬೌದ್ಧಿಕವಾಗಿ ಹೊಡೆಯಬಹುದು, ಆದರೆ ಅವು ಅವನ ಹೃದಯವನ್ನು ತಟ್ಟಲಾರದು, ಅವನನ್ನು ಕ್ರಿಸ್ತನ ಬಳಿಗೆ ತರಲಾರದು. ಆದ್ದರಿಂದ ಬುದ್ಧಿಯಿಲ್ಲದ ವಿತರ್ಕಗಳಿಗೂ ವಂಶಾವಳಿಗಳಿಗೂ ಜಗಳಗಳಿಗೂ ದೂರವಾಗಿರು. ಈ ವಿಚಾರಗಳಲ್ಲಿ ನಾವು ತೊಡಗದೇ ಇರೋಣ. ಅದಕ್ಕೆ ಬದಲಾಗಿ ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಕುರಿತು ಮಾತನಾಡುತ್ತೇನೆ. ಆತನು ನಿನ್ನಲ್ಲಿರುವುದಾದರೆ ಯಾವ ದೆವ್ವವೂ ನಿನ್ನನ್ನು ವಶಪಡಿಸಿಕೊಳ್ಳಲಾರದು. ಲೋಕದಲ್ಲಿರುವವನಿಗಿಂತ ನಿನ್ನೊಳಗಿರುವ ಆತನು ಹೆಚ್ಚಿನವನು. ಯೋಹಾನ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಓದುತ್ತೇವೆ. ಇದನ್ನು ನಾವು ತಿಳಿದುಕೊಳ್ಳತಕ್ಕದ್ದು. ಪ್ರಿಯರೇ, ನಾವು ಸುಲಭವಾಗಿ ದಾರಿ ತಪ್ಪಿ ಹೋಗಬಹುದು. ಹಾಗಾಗಬಾರದು ಎಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಸಭೆಯಲ್ಲಿ ಭೇದ ಹುಟ್ಟಿಸುವ ಮನುಷ್ಯನನ್ನು 2 ಸಾರಿ ಬುದ್ಧಿ ಹೇಳಿದ ಮೇಲೆ ಬಿಟ್ಟು ಬಿಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲವು ಭೇದ ಹುಟ್ಟಿಸುವ ಬೋಧನೆಯವರೊಂದಿಗೆ ನಾವು ಸೇರಿಕೊಳ್ಳಬೇಕೆಂದು ಹೇಳಲಾಯಿತು. ಆದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಅಭಿಪ್ರಾಯ ಉಳ್ಳವರೊಂದಿಗೆ ನಾನು ಎಂದಿಗೂ ಸೇರಿಕೊಳ್ಳುವುದಿಲ್ಲ. ಇಂತಹ ದುರ್ಬೋಧಕರಿಂದ ದೂರವಿರುವಂತೆ ದೇವರು ಹೇಳುತ್ತಿದ್ದಾನೆ. ಅವರನ್ನು ತಿರಸ್ಕರಿಸಿ ಬಿಟ್ಟು ಬಿಡು. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಂಥವನು ಸನ್ಮಾರ್ಗ ತಪ್ಪಿದವನು ಪಾಪ ಮಾಡುವವನೂ ಆಗಿದ್ದಾನೆ. ತಾನು ಶಿಕ್ಷಾಪಾತ್ರನೆಂದು ಅವನ ಮನಸ್ಸೇ ನಿರ್ಣಯಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂಥವನು ಸತ್ಯಕ್ಕೆ ಮುಖ ತಿರುಗಿಸಿದವನಾಗಿದ್ದಾನೆ. ಮುಂದಕ್ಕೆ ನೋಡೋಣ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನದವರೆಗೆ, ನಾನು ನಿಕೋಪೋಲಿಯಲ್ಲಿ ಚಳಿಗಾಲವನ್ನು ಕಳೆಯಬೇಕೆಂದು ನಿಶ್ಚಯಿಸಿಕೊಂಡದರಿಂದ ಅರ್ತೇಮಾನನನ್ನಾಗಲಿ ತುಕೀಕನನ್ನಾಗಲಿ ನಿನ್ನ ಬಳಿಗೆ ಕಳುಹಿಸಿದ ಕೂಡಲೇ ಅಲ್ಲಿಗೆ ನನ್ನ ಹತ್ತಿರ ಬರುವುದಕ್ಕೆ ಪ್ರಯತ್ನ ಮಾಡು. ನ್ಯಾಯಶಾಸ್ತ್ರಿ ಜೇನನನ್ನು ಅಪೊಲ್ಲೋಸನನ್ನು ಜಾಗೃತಿಯಾಗಿ ಸಾಗ ಕಳಿಸು. ಅವರಿಗೇನೂ ಕೊರತೆಯಾಗಬಾರದು. ನಮ್ಮ ಜನರು ಸತ್ಕಾರ್ಯಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದನ್ನು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ ಎಂಬುದಾಗಿ. ಪ್ರಿಯರೇ, ಒಳ್ಳೆಯ ಕ್ರಿಯೆಗಳ ಕುರಿತು ಪೌಲನು ಕೊನೆಯ ಬುದ್ಧಿವಾದ ಹೇಳುತ್ತಾನೆ. ನಾವು ಸತ್ಕ್ರಿಯೆಗಳನ್ನು ಮಾಡುತ್ತಾ ಇರುವುದನ್ನು ಕಲಿತುಕೊಳ್ಳಬೇಕು. ಇದು ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದದ್ದು. ಅನೇಕರು ಇದು ಬಹು ಸುಲಭವೆಂದು ನೆನೆಸುತ್ತಾರೆ. ದೇವರು ಯಾವುದನ್ನು ಒಳ್ಳೆಯ ಕ್ರಿಯೆಯೆಂದು ಪರಿಗಣಿಸ್ತಾನೆಂದು
ನಾವು ತಿಳಿದು ಅದನ್ನು ಮಾಡುವುದಕ್ಕೆ ಕಲಿಯಬೇಕು. ಕರ್ತನಲ್ಲಿ ಪ್ರಿಯರೇ, ತೀತನಿಗೆ ಬರೆದ ಈ ಪತ್ರವನ್ನು ಆಶೀರ್ವಚನದೊಂದಿಗೆ ಮುಗಿಸುತ್ತಾನೆ. ಪೌಲನು ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ನನ್ನೊಂದಿಗಿರುವವರೆಲ್ಲರೂ ನಿನಗೆ ವಂದನೆ ಹೇಳುತ್ತಾರೆ. ಕ್ರಿಸ್ತನನ್ನು ನಂಬುವವರಾಗಿ ನಮ್ಮನ್ನು ಪ್ರೀತಿಸುವವರಿಗೆ ವಂದನೆ ಹೇಳು. ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತೀತನಿಗೆ ಬರೆದ ಪತ್ರಿಕೆಯನ್ನು ನಾವು ಧ್ಯಾನ ಮಾಡಿದ್ದೇವೆ. ಆತ್ಮೀಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ವಾಕ್ಯಕ್ಕನುಸಾರವಾಗಿ ನಾವು ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ನಾವು ರಕ್ಷಿಸಲ್ಪಟ್ಟವರಾಗಿ ನಿನ್ನ ನಾಮದ ಮಹಿಮೆಗೋಸ್ಕರ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮಲ್ಲಿರುವಂಥ ಬಲಹೀನತೆಗಳನ್ನು ತೆಗೆದುಹಾಕು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯಭರಿತರಾಗಿ ಆತ್ಮಭರಿತರಾಗಿ ಜೀವಿಸಿ ನಿನ್ನನ್ನು ಘನಪಡಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಒಂದು ಸಣ್ಣ ಪತ್ರಿಕೆ ಆಗಿದ್ದರೂ ದೇವರು ಇದರ ಮೂಲಕ ನೀಡಿದ ಅಮೂಲ್ಯವಾದ ದೊಡ್ಡದಾದ ಸತ್ಯಗಳಿಗಾಗಿಯೂ ಕೃಪೆಯ ಕರೆಗಾಗಿಯೂ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ನಾವು ಕೇಳಿದಂಥ ವಾಕ್ಯಗಳಿಗೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನೊಂದಿಗೆ ಇದ್ದುಕೊಂಡು ಕೃಪೆ ಹೇಳಿದ ಹಾಗೆ ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಹೊಸ ಪುಸ್ತಕದ ಅಧ್ಯಯನಕ್ಕಾಗಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರಿಯ ವೀಕ್ಷಕರೇ, ಒಳ್ಳೆಯ ಕ್ರಿಯೆಗಳು ನಿಮ್ಮ ಜೀವಿತದಲ್ಲಿ ಫಲದಾಯಕವಾಗಲಿ, ಇತರರು ಆಶೀರ್ವಾದ ಹೊಂದಿಕೊಳ್ಳಲಿ. ಈ ಕಾರ್ಯಕ್ರಮದ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡಿ ತಿಳಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.